ಬೆಂಗಳೂರು ಸೇನಾ ಸೇನಾ ಕ್ಯಾಂಟೀನ್ದಿಂದ ನೇಮಕಾತಿ ಆಗಿರುತ್ತೆ ನೋಡಿ. ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಸರ್ಕಾರಿ ಕ್ಯಾಂಟೀನ್ದಿಂದ ನೇಮಕಾತಿಯ ಒಂದು ಹೊಸ ಸೂಚನೆ ಬಿಡುಗಡೆಯಾಗಿದೆ. ಗೋಲ್ಡನ್ ಫಾರ್ಮ್ ಸ್ಟೇಷನ್ ಕ್ಯಾಂಟೀನ್ ಬೆಂಗಳೂರು ಆರ್ಮಿ ಕ್ಯಾಂಟೀನ್ದಿಂದ ಹೊಸ ಸೂಚನೆ ಆಗಿರುತ್ತೆ. ಒಟ್ಟು ಖಾಲಿ ಹುದ್ದೆಗಳು 52 ಹುದ್ದೆಗಳಿದಾವೆ. ಹಾಗೆ ಇನ್ನ ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕು, ಅಥವಾ ನೀವು ಆನ್ಲೈನ್ ಮೂಲಕ ಇಮೇಲ್ ಮೂಲಕ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಒಂದು ಸಂಪೂರ್ಣವಾಗಿ ಇದ್ದಂಥ ಡೀಟೇಲ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಜುಲೈ 31, 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಹುದ್ದೆಗಳನ್ನು ನೋಡೋದಾದ್ರೆ ಸಹಾಯಕ ವ್ಯವಸ್ಥಾಪಕ, ಅಂಗಡಿಯವನು ಹಾಗೂ ಗುಮಾಸ್ತ, ಕ್ಲರ್ಕ್ ಹಾಗೂ ಬಿಲ್ಲಿಂಗ್ ಸಿಬ್ಬಂದಿ ನೋಡಿ. ಭದ್ರತಾ ಸಿಬ್ಬಂದಿ ಮತ್ತು ಸಹಾಯಕ ಹುದ್ದೆಗಳಿಗೆ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬಹುಕಾರ್ಯ ಸಿಬ್ಬಂದಿ ಹುದ್ದೆಗಳು ಕೂಡ ಇರ್ತವೆ. 18ರಿಂದ 30 ವರ್ಷದ ಒಳಗಿನವರಾಗಿರ್ಬೇಕಾಗತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಸಹಾಯಕ ಮತ್ತು ಭದ್ರತಾ ಸಿಬ್ಬಂದಿ SLC ಪಾಸ್ ಆಗಿರ್ಬೇಕಾಗತ್ತೆ. ಹಾಗೇನ ಈ MTS ಕ್ಲರ್ಕ್ ಬಿಲ್ಲಿಂಗ್ ಸಿಬ್ಬಂದಿ ಅಭ್ಯರ್ಥಿಗಳು PUC ಪಾಸ್ ಆಗಿರ್ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ. 18ರಿಂದ 45 ವರ್ಷದ ಒಳಗಿನವರಾಗಿರ್ಬೇಕಾಗತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಫ್ರೆಂಡ್ಸ್ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ಲಿಖಿತ ಪರೀಕ್ಷೆ ಇಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ, ಹಾಗೆ ದೈಹಿಕ ಪರೀಕ್ಷೆ ಕೂಡ ಇರಲ್ಲ. ಕೇವಲ ನಿಮ್ಮ ನೇರ ಸಂದರ್ಶನದ ಮೂಲಕ ಹಾಗೂ ಶಾರ್ಟ್ ಲಿಸ್ಟ್ ಮೂಲಕ ಅನುಭವದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. 45,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಜುಲೈ 31ರ ಒಳಗಾಗಿ ಇಮೇಲ್ ಮೂಲಕ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಧಿಕೃತವಾದಂತಹ ಅಧಿಸೂಚನೆಯನ್ನ ಮತ್ತು ಅರ್ಜಿ ನಮೂನೆಯನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬಹುದು. ಹಾಗೆ ಇಮೇಲ್ ID ಮೂಲಕ ಕೂಡ ನೀವು ಕಳಿಸ್ಕೊಡ್ಬಹುದಾಗಿರುತ್ತೆ. SLC, PUC, ಡಿಗ್ರಿ ಪಾಸ್ ಆದಂತಹ ಬೋತ್ ಮೇಲೆ ಇಮೇಲ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಫ್ರೆಂಡ್ಸ್ ಸ್ಪೀಡ್ ಪೋಸ್ಟ್ ಮತ್ತು ಕವರ್ ಮೇಲೆ ಬೆಂಗಳೂರಿನ ಗೋಲ್ಡನ್ ಫಾರ್ಮ್ ಸ್ಟೇಷನ್ ಕ್ಯಾಂಟೀನ್ ಅದು ಬರೆದು ನೀವು ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಬೆಂಗಳೂರು ಸೇನಾ ಕ್ಯಾಂಟೀನ್ದಿಂದ ನೇಮಕಾತಿ ಆಗಿರುತ್ತೆ ನೋಡಿ. ಸರ್ಕಾರಿ ಉದ್ಯೋಗಗಳು ಮತ್ತು ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಸರ್ಕಾರಿ ಕ್ಯಾಂಟೀನ್ದಿಂದ ನೇಮಕಾತಿಯ ಒಂದು ಹೊಸ ಸೂಚನೆ ಬಿಡುಗಡೆಯಾಗಿದೆ. ಗೋಲ್ಡನ್ ಫಾರ್ಮ್ ಸ್ಟೇಷನ್ ಕ್ಯಾಂಟೀನ್ ಬೆಂಗಳೂರು ಆರ್ಮಿ ಕ್ಯಾಂಟೀನ್ದಿಂದ ಹೊಸ ಸೂಚನೆ ಆಗಿರುತ್ತೆ. ಒಟ್ಟು ಖಾಲಿ ಹುದ್ದೆಗಳು 52 ಹುದ್ದೆಗಳಿದಾವೆ. ಹಾಗೆ ಇನ್ನ ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕು, ಅಥವಾ ನೀವು ಆನ್ಲೈನ್ ಮೂಲಕ ಇಮೇಲ್ ಮೂಲಕ ನೀವು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದರ ಒಂದು ಸಂಪೂರ್ಣವಾಗಿ ಇದ್ದಂಥ ಡೀಟೇಲ್ ನೋಟಿಫಿಕೇಶನ್ ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬಹುದು. ಜುಲೈ 31, 2026 ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ. ಹುದ್ದೆಗಳನ್ನು ನೋಡೋದಾದ್ರೆ ಸಹಾಯಕ ವ್ಯವಸ್ಥಾಪಕ, ಅಂಗಡಿಯವನು ಹಾಗೂ ಗುಮಾಸ್ತ, ಕ್ಲರ್ಕ್ ಹಾಗೂ ಬಿಲ್ಲಿಂಗ್ ಸಿಬ್ಬಂದಿ ನೋಡಿ. ಭದ್ರತಾ ಸಿಬ್ಬಂದಿ ಮತ್ತು ಸಹಾಯಕ ಹುದ್ದೆಗಳಿಗೆ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬಹುಕಾರ್ಯ ಸಿಬ್ಬಂದಿ ಹುದ್ದೆಗಳು ಕೂಡ ಇರ್ತವೆ. 18ರಿಂದ 30 ವರ್ಷದ ಒಳಗಿನವರಾಗಿರ್ಬೇಕಾಗತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ಸಹಾಯಕ ಮತ್ತು ಭದ್ರತಾ ಸಿಬ್ಬಂದಿ SLC ಪಾಸ್ ಆಗಿರ್ಬೇಕಾಗತ್ತೆ. ಹಾಗೇನ ಈ MTS ಕ್ಲರ್ಕ್ ಬಿಲ್ಲಿಂಗ್ ಸಿಬ್ಬಂದಿ ಅಭ್ಯರ್ಥಿಗಳು PUC ಪಾಸ್ ಆಗಿರ್ಬೇಕಾಗತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಡಿಗ್ರಿ ಪಾಸ್ ಆಗಿರ್ಬೇಕಾಗತ್ತೆ. 18ರಿಂದ 45 ವರ್ಷದ ಒಳಗಿನವರಾಗಿರ್ಬೇಕಾಗತ್ತೆ ನೋಡಿ. ಈ ಒಂದು ಹುದ್ದೆಗಳಿಗೆ ಫ್ರೆಂಡ್ಸ್ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದ್ರೆ ಲಿಖಿತ ಪರೀಕ್ಷೆ ಇಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ, ಹಾಗೆ ದೈಹಿಕ ಪರೀಕ್ಷೆ ಕೂಡ ಇರಲ್ಲ. ಕೇವಲ ನಿಮ್ಮ ನೇರ ಸಂದರ್ಶನದ ಮೂಲಕ ಹಾಗೂ ಶಾರ್ಟ್ ಲಿಸ್ಟ್ ಮೂಲಕ ಅನುಭವದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. 45,000ವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ. ಜುಲೈ 31ರ ಒಳಗಾಗಿ ಇಮೇಲ್ ಮೂಲಕ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅಧಿಕೃತವಾದಂತಹ ಅಧಿಸೂಚನೆಯನ್ನ ಮತ್ತು ಅರ್ಜಿ ನಮೂನೆಯನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬಹುದು. ಹಾಗೆ ಇಮೇಲ್ ID ಮೂಲಕ ಕೂಡ ನೀವು ಕಳಿಸ್ಕೊಡ್ಬಹುದಾಗಿರುತ್ತೆ. SLC, PUC, ಡಿಗ್ರಿ ಪಾಸ್ ಆದಂತಹ ಬೋತ್ ಮೇಲೆ ಇಮೇಲ್ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಫ್ರೆಂಡ್ಸ್ ಸ್ಪೀಡ್ ಪೋಸ್ಟ್ ಮತ್ತು ಕವರ್ ಮೇಲೆ ಬೆಂಗಳೂರಿನ ಗೋಲ್ಡನ್ ಫಾರ್ಮ್ ಸ್ಟೇಷನ್ ಕ್ಯಾಂಟೀನ್ ಅದು ಬರೆದು
ನೀವು ಕಳ್ಸ್ಕೊಡ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ.